ಮಳೆಗಾಲ ಶುರುವಾಗಿದೆ. ಎಲ್ಲ ಕಡೆ ಮಳೆ ನೀರು. ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತೀನಿ. ರಂಗೂನ್ ಕ್ರೀಪರಲ್ಲಿ ಈಗೀಗ ಮೊಗ್ಗೆಲ್ಲ ಬಿಡೋಕ್ಕೆ ಶುರುವಾಗಿದೆ. ನಾನಂತೂ ಸುಮಾರು ಟೈಮಿಂದ ಬಿಟ್ಟಿಲ್ವಲ್ಲ, ಗಿಡ ಎಲ್ಲ ಹಾಳಾಗೋಯ್ತು ಅಂದ್ಕೊಂಡಿದ್ದೆ. ಮೊಗ್ಗೆಲ್ಲ ಸಂಜೆ ಅರಳುತ್ತೆ. ಗೋಲ್ಡನ್ ಟ್ರಂಪೆಟ್ ಗಿಡದಲ್ಲಿ ಕಂಟಿನ್ಯೂಸ್ ಆಗಿ ಫ್ಲವರಿಂಗ್ ಆಗ್ತಾಯಿದೆ. ಹೂವಂತೂ ವಾರ ಪೂರ್ತಿ ಗಿಡದಲ್ಲಿ ಹೀಗೆ ಇರುತ್ತೆ. ದಾಸವಾಳ ಅಂತೂ ಈಗ ಸೀಸನ್ ಅಲ್ವಾ, ಎಲ್ಲ ಗಿಡದಲ್ಲೂ ಬಿಡೋಕ್ಕೆ ಶುರುವಾಗಿದೆ. ಒಂದೊಂದು ಸಲ ಜಾಸ್ತಿ ಬಿಡುತ್ತೆ, ಒಂದೊಂದು ಸಲ ಕಮ್ಮಿ. ಬೆಳಗಿನ ತಾರಸಿ ತೋಟಕ್ಕೆ ಬಂದರೆ ಮೊಗ್ಗು ನೋಡೋಕೆ ಸಿಗುತ್ತೆ. ಬಿಳಿ ಬಣ್ಣ ಎಷ್ಟು ಸುಂದರವಾಗಿದೆ ನೋಡಿ. ಮಲ್ಲಿಗೆ ಗಿಡದಲ್ಲಿ ಒಂದಾನ ಒಂದು ಹೂ ಇದ್ದೇ ಇರುತ್ತೆ. ಮೆಕ್ಸಿಕನ್ ಪಿಟೋನಿಯಾ ಜಾಸ್ತಿ ಬಿಡ್ತಾ ಇದೆ. ವಿಳ್ಯದೆಲೆ ಬಳ್ಳಿ ಅಂತೂ ಸೂಪರಾಗಿ ಬೆಳೀತಾ ಇದೆ. ಸುಂದರವಾದ ಬಣ್ಣದ ಚಿಟ್ಟೆ ಪಾರಿಜಾತ ಹೂ ಮೇಲೆ ಬಂದು ಕುಂತ್ಕೊಳ್ತು. ಸೂಪರ್ ಅಲ್ವಾ? ಅಷ್ಟರಲ್ಲೇ ಬುಲ್ಬುಲ್ ನೋಡಿ, ತನ್ನ ಮರಿಗೆ ಟ್ರೈನಿಂಗ್ ಕೊಡೋಕ್ಕೆ ನಮ್ಮ ತಾರಸಿ ತೋಟಕ್ಕೆ ಕರ್ಕೊಂಬಂದಿದೆ. ಫುಲ್ ಫ್ಯಾಮ್ಲಿನೇ ಬಂದಿದೆ. ಪಿಂಕ್ ಕಲರ್ ಜೆರೇನಿಯಮ್ ಮತ್ತು ಪರ್ಪಲ್ ಕಲರ್ ಹೈಬಿಸ್ಕಸ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ ಕಲರ್ಫುಲ್ ಆಗಿದೆ. ಪರ್ಪಲ್ ಕಲರ್ ವಾಟರ್ ಲಿಲಿನೂ ಅರಳಿದೆ ನೋಡಿ. ವಿಡಿಯೋ ಆರಂಭದಲ್ಲೇ ನಿಮಗೆ ದಾಸವಾಳ ಮೊಗ್ಗು ತೋರಿಸಿದ್ನಲ್ಲ, ಅದು ಅರಳಿದೆ ನೋಡಿ, ಎಷ್ಟು ಸುಂದರವಾಗಿದೆ. ಬೆಳಗ್ಗೆನೇ ಇಷ್ಟೆಲ್ಲ ಪಾರಿಜಾತ ಹೂಗಳು ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಪರ್ಪಲ್ ಹೈಬಿಸ್ಕಸ್ ಅಂತೂ ಎಲ್ಲ ಕಡೆ ಬಿಡ್ತಾ ಇದೆ. ಇದ್ರ ಸುಮಾರು ಗಿಡಗಳು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟೆಲ್ಲ ಮೊಗ್ಗಳಿವೆ. ಸಾಂಬಾರು ಸೌತೆಕಾಯಿ ನೋಡ್ತಾ ಇದ್ದೀನಿ, ಸುಮಾರು ಟೈಮಿಂದ ಹೀಗಿದೆ. ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಬಳ್ಳಿ ನೋಡಿ ಒಣಗೋಗಿದೆ, ಹೀಗೆ ಕೈಗೆ ಬಂದುಬಿಡ್ತು. ಚೆನ್ನಾಗಿದೆಯಾ ಬಲ್ತೋಗಿದೆಯಾ ಏನೂ ಗೊತ್ತಾಗ್ತಾ ಇಲ್ಲ. ತಾನೇ ಬೆಳ್ಕೊಂಬಂದಿರೋದು. ಕ್ಯಾಕ್ಟಸಲ್ಲಂತೂ ಹೂ ಬಿಡ್ತಾನೇ ಇದೆ. ಇದು ಮಾರನೇ ದಿನದ ವಿಡಿಯೋ. ದಾಳಿಂಬೆ ಹಣ್ಣು ನೋಡಿ ಎಂತೆ ಒಳ್ಳೆ ಕಲರ್ ಬಂದಿದೆ. ಕೆಂಪು ಬಣ್ಣ ಸೂಪರಾಗಿ ಬಂದಿದೆ. 14-15 ಹಣ್ಣು ಬಿಟ್ಟಿದ್ದು, ಒಂದೆರಡು ಉದುರೋದು, ಒಂದಂತೂ ಓಪನ್ ಆಗಿಬಿಟ್ಟಿತ್ತು. ಹಾರ್ವೆಸ್ಟ್ ಮಾಡಿಕೊಂಡೆ. ಇನ್ಮೇಲೆ ಇದನ್ನು ಹಾರ್ವೆಸ್ಟ್ ಮಾಡಬೇಕು. ದಾಸವಾಳ ಬಣ್ಣ ನೋಡಿ ಸೂಪರಾಗಿದೆ ಅಲ್ವಾ? ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.